ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಸೌಮ್ಯ. ವಿಡಿಯೋ ಬಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಆ್ಯಂಡ್ ಅದರ ಎಕ್ಸ್ಪ್ಲನೇಷನ್ಸ್ ಸಹ ಈ ಒಂದು ವಿಡಿಯೋದಲ್ಲಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿದಾಗ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ CHO, ಆಪ್ಷನ್ ಬಿ COOH, ಆಪ್ಷನ್ ಸಿ CO ಆ್ಯಂಡ್ ಆಪ್ಷನ್ ಡಿ OH ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದರೆ ಆನ್ಸರು ಆಪ್ಷನ್ ಬಿ COOH ಅಂತಕ್ಕಂಥದ್ದು. ಸೊ ಇಲ್ಲಿ ಬಂದಾಗ CHO, COOH, CO ಆ್ಯಂಡ್ OH. ಸೊ ಇದಕ್ಕೂ ಅದರದ್ದೇ ಆದಂಥ ಒಂದು ಹೆಸರು ನೇಮ್ ಅಂತ ಇಟ್ಟಿದ್ದಾರೆ. ಸೊ ನೋಡಿದಾಗ ನಾವಿಲ್ಲಿ ನೋಡಿ, ಅಣುಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ನಿರ್ದಿಷ್ಟ ಪರಮಾಣು ಗುಂಪುಗಳ ಅಥವಾ ಅಣುಗಳೊಳಗಿನ ಬಂಧಗಳಿಗೆ ಕ್ರಿಯಾ ಗುಂಪು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಸ್ಟು ಕ್ರಿಯಾ ಗುಂಪು ಅಂತ ಏನು ಹೇಳಿದಾಗ ಅಣುಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ನಿರ್ದಿಷ್ಟ ಪರಮಾಣುಗಳ ಗುಂಪು. ಸೊ ಅಲ್ಲಿ ನಿರ್ದಿಷ್ಟ ಪರಮಾಣುಗಳ ಗುಂಪು ಅಥವಾ ನಿರ್ದಿಷ್ಟ ಅಣುಗಳೊಳಗೆ ಇರ್ತಕ್ಕಂಥ ಬಂಧಗಳಿಗೆ ಏನಂತ ಹೇಳಿದರೆ ಕ್ರಿಯಾ ಗುಂಪುಗಳು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬರ್ತಕ್ಕಂಥದ್ದು ನೋಡಿ, COOH ಅಂತ ಗ್ರೂಪ್ ಬರುತ್ತೆ, ಆ್ಯಂಡ್ OH ಗ್ರೂಪ್ ಬರುತ್ತೆ, CHO ಅಂತಕ್ಕಂಥದ್ದು ಬರುತ್ತೆ, ಆ್ಯಂಡ್ NH2 ಅಂತಕ್ಕಂಥ ಗ್ರೂಪ್ಗಳು ಬರ್ತಾ ಹೋಗುತ್ತೆ. ಸೊ ಮೊದಲು ಬರ್ತಕ್ಕಂಥದ್ದು COOH ಅಂತ ನೋಡಿದಾಗ ನಾವಿಲ್ಲಿ COOH ಈ ಒಂದು ಕ್ರಿಯಾ ಗುಂಪಿರುವ ಸಂಯುಕ್ತಗಳನ್ನು ನಾವು ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಹೇಳ್ತೀವಿ. ಸೊ ಏನೇ ಕ್ವಶನ್ಸ್ ಕೊಟ್ಟಿದ್ರು, ಕಾರ್ಬಾಕ್ಸಿಲಿಕ್ ಆಮ್ಲಗಳು ಅಂತ COOH ಕ್ರಿಯಾ ಗುಂಪನ್ನು ಹೊಂದಿರುತ್ತೆ. ಇದರ ಒಂದು ಸಾಮಾನ್ಯ ಸೂತ್ರ ಅಂತ ಹೇಳಿದಾಗ RCOOH ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ OH ಕ್ರಿಯಾ ಗುಂಪನ್ನು ಹೈಡ್ರೋಕಾರ್ಬನ್ ಸರಪಳಿಯ ಸಾವಯವ ಸಂಯುಕ್ತ ವರ್ಗಗಳಿಗೆ ಆಲ್ಕೋಹಾಲ್ಗಳಂತ ಹೇಳ್ತಾ ಹೋಗ್ತಾರೆ. ಸೊ ಅಂದರೆ OH ಕ್ರಿಯಾ ಗುಂಪನ್ನು ನಾವು ಆಲ್ಕೋಹಾಲ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಪ್ರತಿನಿಧಿಸ್ತಕ್ಕಂಥದ್ದು ROH ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು CHO ಗುಂಪನ್ನು ಏನಂತ ಹೇಳ್ತೀವಿ, ಆಲ್ಡಿಹೈಡ್ಸ್ಗಳಂತ ಹೇಳ್ತಾ ಹೋಗ್ತೀವಿ. CHO ಅಂತಕ್ಕಂಥ ಗುಂಪನ್ನು ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥ ಸಾವಯವ ಸಂಯುಕ್ತಗಳನ್ನು ಆಲ್ಡಿಹೈಡ್ಸ್ಗಳಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇದನ್ನು RCHO ಅಂತ ಸಾಮಾನ್ಯ ಸೂತ್ರದಿಂದ ಅದನ್ನು ಸೂಚಿಸ್ತೀವಿ. ಆ್ಯಂಡ್ ನೆಕ್ಸ್ಟು NH2 ಅಂತಕ್ಕಂಥದ್ದು ಅಮೈನ್ಗಳು ಅಂತಕ್ಕಂಥ ಹೆಸರಿಂದ ಕರಿತಾ ಹೋಗ್ತೀವಿ. NH2ನ ಅಮೈನ್ಗಳು. ಸೊ ಇದು ಬಂದು ಫಾರ್ಮುಲಾ RNH2 ಅಂತಕ್ಕಂಥದ್ದು ಸೂತ್ರ ಆಗಿರುತ್ತೆ. ಸೊ ಇಷ್ಟು ಬಂದು ಇದರ ಒಂದು ಕ್ರಿಯಾ ಗುಂಪುಗಳು. ಸೊ ಏನು ಬಂತು, COOH, OH, CHO, NH2 ಒಟ್ಟು 4 ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಆ NH2ನ ನಾವು ಅಮೈನ್ ಅಂತ ಹೇಳಿದ್ವಿ, ಆಲ್ಡಿಹೈಡ್ಸ್ನ CHO ಅಂತ ಹೇಳಿದ್ವಿ, ಆ್ಯಂಡ್ OHಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಆಲ್ಕೋಹಾಲ್ ಅಂತ ಹೇಳಿದ್ವಿ, COOH ಅಂತ ಹೇಳಿದಾಗ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಅಂತ. ಸೊ ಇಷ್ಟು ಇನ್ಫಾರ್ಮೇಷನ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ್ಯಂಡ್ ನೆಕ್ಸ್ಟು ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ ಯಾವುದು ಅಂತ ಕೇಳಿದರೆ ಇಲ್ಲಿ ಆರೋಮ್ಯಾಟಿಕ್, ಅಲಿಪ್ಯಾಟಿಕ್, ಸೈಕ್ಲಿಕ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ ಬಂದು ಆಪ್ಷನ್ 1 ಆರೋಮ್ಯಾಟಿಕ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಆರೋಮ್ಯಾಟಿಕ್ ಅಂತ ಅಂದರೆ ಏನು ಅಂತ ನೋಡಿದಾಗ ನಾವಿಲ್ಲಿ ಮುಚ್ಚಿದ ಸರಪಳಿ, ಇವುಗಳನ್ನು ಆರಿನ್ಗಳಂತ ಕರಿತೀವಿ. ಮುಚ್ಚಿದ ಸರಪಳಿಗಳನ್ನು ಆರಿನ್ಗಳಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥದ್ದು ಕನಿಷ್ಠ ಒಂದು ಬೆಂಜಿನ್ ಉಂಗುರವಿರುತ್ತೆ, ಅಂದರೆ ಮುಚ್ಚಿದ ಸರಪಳಿ ಅಂತ ಏನು ಹೇಳ್ತೀವಿ. ಸೊ ಈ ಥರ ಏನು ಕ್ಲೋಸ್ಡ್ ಸರ್ವಿಸ್ ಬರುತ್ತೆ, ಸೊ ಅದನ್ನು ನಾವು ಉಂಗುರ ಅಂತ ಹೇಳ್ತೀವಿ. ಸೊ ಅಲ್ಲಿ ಕನಿಷ್ಠ ಒಂದು ಬೆಂಜಿನ್ ಇರುತ್ತೆ. ಸೊ ಹಾಗಾಗಿ ಈ ಬೆಂಜಿನನ್ನು C6H6 ಅಂತಕ್ಕಂಥ ಫಾರ್ಮುಲಾ ಬೆಂಜಿನ್ಗೆ ಸಂಬಂಧಪಟ್ಟಂಥದ್ದು. ಈ ಥರ ಒಂದು ಮುಚ್ಚಿದ ಕ್ಲೋಸ್ಡ್ ಉಂಗುರ ಅಂತ ಏನು ಬರುತ್ತೋ, ಸೊ ಈ ಬೆಂಜಿನ್ಗೆ ಬೆಂಜಿನ್ ಥರ ಯಾವುದು ಒಂದು ಇದು ಬರುತ್ತೋ ಆ ಒಂದು ಮುಚ್ಚಿದ ಸರಪಳಿಗಳನ್ನು ನಾವು ಆರಿನ್ಗಳಂತ ಕರಿತಾ ಹೋಗ್ತೀವಿ. ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಬೆಂಜಿನ್ ಆಗಿರ್ಬೋದು, ಟಾಲಿನ್ ಆಗಿರ್ಬೋದು, ಅಥವಾ ನ್ಯಾಫ್ಥಲಿನ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ಮೊದಲ ಸದಸ್ಯ ಅಂತ ನಾವು ಬೆಂಜಿನ್ನ ಕರಿತಾ ಹೋಗ್ತೀವಿ. ಇಲ್ಲಿ ಕೇಳ್ಬೋದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯರು ಅಂತ ಕೇಳಿದ್ರೆ ಬೆಂಜಿನು C6H6. ಇದರ ಜೊತೆಗೆ ಬೆಂಜಿನ್, ಟಾಲಿನ್ ಮತ್ತು ನ್ಯಾಫ್ಥಲಿನ್ ಸಹ ಈ ಒಂದು ಆರಿನ್ಗಳ ಗುಂಪಿಗೆ ಸೇರ್ತಾ ಹೋಗುತ್ತೆ. ಆ್ಯಂಡ್ ಬೆಂಜಿನನ್ನು ನಾವು ಗ್ಯಾಮ್ಯಾಕ್ಸಿನ್ ಅಂತಹ ಕೀಟನಾಶಕ ತಯಾರಿಕೆಯಲ್ಲಿ ಬಳಸ್ತಾ ಹೋಗ್ತೀವಿ ಬೆಂಜಿನನ್ನು. ಆ್ಯಂಡ್ ನೆಕ್ಸ್ಟು ಟಾಲಿನ್, TNT, ಟ್ರೈನೈಟ್ರೋಟಾಲಿನ್ ಅಂತ ಸ್ಫೋಟಕಗಳ ತಯಾರಿಕೆಯಲ್ಲಿ ಟಾಲಿನನ್ನು ಬಳಸ್ತೀವಿ. ಆ್ಯಂಡ್ ನ್ಯಾಫ್ಥಲಿನ ನುಸಿಗುಳಿಗೆಯಲ್ಲಿ ಬಳಸ್ತೀವಿ. ಸೊ ನುಸಿಗುಳಿಗೆ ನಿಮ್ಗೆ ಗೊತ್ತಿರ್ಬೋದು, ಮೌತ್ ಬಾಲ್ಸ್ ಮೀನ್ಸ್ ಇನ್ನು ನುಸಿ ಉಂಡೆ ಬಟ್ಟೆಗಳಿಗೆ ಜಿರಳೆ ಹಾತೆಗಳು ಬರದೇ ಇರಲಿ ಅಂತ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ನುಸಿಗುಳಿಗೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ನ್ಯಾಫ್ಥಲಿನ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನು. ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನಗಳು. ಸೊ ಆಲ್ಮೋಸ್ಟ್ ಆಲು ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನ ಅಂತ ಕೇಳಿದಾಗ ಇಲ್ಲಿ ನಾವು ತಯಾರಿಸೋಕೆ ಹೋಗಿರೋದೇ ಸಾಬೂನು. ಸೊ ಹಾಗಾಗಿ ಸಾಬೂನು ಬರಲೇಬೇಕು.
ಅಲ್ವಾ ಉತ್ಪನ್ನ ಸಾಬೂನು ಬರಲೇಬೇಕು. ಸಾಬೂನು ತಯಾರಿಕೆಯನ್ನು ನಾವು ಪಡ್ಕೋಬೇಕಾದ್ರೆ ಸಾಬೂನು ಆ್ಯಂಡ್ ಅದರ ಜೊತೆಗೆ ಗ್ಲಿಸರಾಲ್ ಸಹ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ, ಎ ಮತ್ತು ಬಿ. ನೆಕ್ಸ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಸೊ ನೋಡಿ, ನೈಸರ್ಗಿಕ ಕೊಬ್ಬಿನಿಂದ ಸಂಶ್ಲೇಷಿಸಿದ ಲೋಹೀಯ ಲವಣಗಳಿಗೆ ನಾವು ಸಾಬೂನು ಅಂತ ಹೇಳ್ತಾ ಹೋಗ್ತೀವಿ. ನೈಸರ್ಗಿಕ ಕೊಬ್ಬಿನಿಂದ ಅಂದರೆ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಕೊಬ್ಬಿನಿಂದ ಸಂಶ್ಲೇಷಿಸಿದ ಲೋಹೀಯ ಲವಣಗಳಿಗೆ ಸಾಬೂನು ಅಂತ ಹೇಳ್ತಾರೆ. ಆ್ಯಂಡ್ ಈ ಸಾಬೂನನ್ನು ತಯಾರಿಸಲು ಬಳಸುವಂಥ ಕಚ್ಚಾ ವಸ್ತುಗಳು ಯಾವುದ್ಯಾವುದು ಅಂತ ಹೇಳಿದಾಗ ಕೊಬ್ಬು ಅಥವಾ ಎಣ್ಣೆ ಆಗಿರ್ಬೋದು, ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡು ಪ್ಲಸ್ ಸೋಡಿಯಂ ಕ್ಲೋರೈಡು. ಕೊಬ್ಬು ಅಥವಾ ಎಣ್ಣೆ, ಸೋಡಿಯಂ ಹೈಡ್ರಾಕ್ಸೈಡು ಆ್ಯಂಡ್ ಸೋಡಿಯಂ ಕ್ಲೋರೈಡ್, ಈ ಮೂರನ್ನು ಬಳಸ್ಕೊಂಡು ಸಾಬೂನನ್ನು ತಯಾರವನ್ನು ಮಾಡ್ತಾರೆ. ಆ್ಯಂಡ್ ಈ ಸಾಬೂನಲ್ಲಿ 3 ವಿಧದ ಬರುತ್ತೆ. ಏನೇನಂತ ಹೇಳಿದಾಗ ಇಲ್ಲಿ ಬಟ್ಟೆ ಸಾಬೂನು ತಯಾರಿಕೆ ನಮ್ಗೆ ಗೊತ್ತಿರ್ಬೋದು, ಬಟ್ಟೆಗೆ ಬೇರೆ ಮತ್ತು ಸ್ನಾನಕ್ಕೆ ಬೇರೆ. ಆ್ಯಂಡ್ ಇಲ್ಲಿ ಬಟ್ಟೆ ಸಾಬೂನು ತಯಾರಿಕೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕೊಬ್ಬಿನಾಮ್ಲ ಎರಡನ್ನ ಸೇರಿಸಿ ಬಟ್ಟೆ ಸಾಬೂನನ್ನು ತಯಾರು ಮಾಡ್ತಾರೆ. ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕೊಬ್ಬಿನಾಮ್ಲವನ್ನು ಸೇರಿಸಿ ಸ್ನಾನದ ಸಾಬೂನನ್ನು ತಯಾರು ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಬಟ್ಟೆ ಸೋಪು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂದು ಮೈ ಸೋಪ್ ಅಂತ ಏನು ಹೇಳ್ತೀವಿ ಅದು. ಆ್ಯಂಡ್ ನೆಕ್ಸ್ಟು ಈ ಒಂದು ಸಾಬೂನನ್ನು ತಯಾರಿಸ್ತಕ್ಕಂಥ ವಿಧಾನವನ್ನು ಸಫೋನಿಫಿಕೇಷನ್ ಅಂತಕ್ಕಂಥ ವಿಧಾನವನ್ನು ಹೇಳ್ತಾರೆ. ಸೊ ಸಫೋನಿಫಿಕೇಷನ್ ವಿಧಾನದಿಂದ ಬಟ್ಟೆ ಸೋಪನ್ನು ಆಗಿರ್ಬೋದು ಅಥವಾ ಮೈ ಸೋಪನ್ನು ಸಾಬೂನನ್ನು ತಯಾರಿಸ್ತೀವಿ ಅಂತಕ್ಕಂಥದ್ದು ಒಂದು ವಿಧಾನ. ಇದು ವೆರಿ ಇಂಪಾರ್ಟೆಂಟು, ಸಫೋನಿಫಿಕೇಷನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಎಥನಾಲ್ನ ಅಣುಸೂತ್ರ ಏನು ಅಂತ ಕೇಳಿದ್ದಾರೆ. C2H5OH, C2H5SH, CHO, C6H6. ಸೊ ನೋಡಿ, ಇಲ್ಲಿ ಎಥನಾಲ್ ಅಥವಾ ಹಿಥನಾಲ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಆನ್ಸರ್ ಬಂದು C2H5OH, ಆಪ್ಷನ್ ಎ ಏನಿದೆ ಇದೆ ಆನ್ಸರು. ಇಲ್ಲಿ ನೋಡಿದಾಗ ಇದೊಂದು ಉತ್ತಮ ದ್ರಾವಕವಾಗಿರೋದ್ರಿಂದ ಟಿಂಕ್ಚರ್, ಅಯೋಡಿನ್, ಕೆಮ್ಮಿನ ಔಷಧಿ ಮತ್ತು ಅನೇಕ ಟಾನಿಕ್ಗಳ ಮೊದಲಾದ ಔಷಧಿಗಳಲ್ಲಿ ಈ ಒಂದು ಎಥನಾಲ್ನ ಯೂಸ್ ಮಾಡ್ತಾರೆ. ಇಲ್ಲಿ ಟಿಂಕ್ಚರ್ ಆಗಿರ್ಬೋದು, ಕೆಮ್ಮಿನ ಔಷಧಿ ಆ್ಯಂಡ್ ಅನೇಕ ಟಾನಿಕ್ಗಳಲ್ಲಿ ಅಂದರೆ ಔಷಧಿಗಳ ಬಳಕೆಯಾಗಿ ಈ ಒಂದು ಎಥನಾಲನ್ನು ಬಳಸ್ತಾರೆ. ಈ ಎಥನಾಲ್ನ ಯಾವುದರಿಂದ ಪಡ್ಕೊಳ್ತಾರೆ ಅಂತ ಅಂದಾಗ ಕಾಕಂಬಿಯಿಂದ ಎಥನಾಲ್ನ ಪಡಿತಾರೆ. ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಉಪಯೋಗಿಸುವ ಸೂಕ್ಷ್ಮಜೀವಿ ಈಸ್ಟ್. ಈ ಕಾಕಂಬಿಯಿಂದ ಎಥನಾಲ್ನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳ್ತಾರೆ, ಇಲ್ಲಿ ಈಸ್ಟ್ ಆಗಿರುತ್ತೆ. ಆ್ಯಂಡ್ ಎಥನಾಲನ್ನು ತಯಾರಿಸ್ತಕ್ಕಂಥ ವಿಧಾನವನ್ನು ನಾವು ಫರ್ಮೆಂಟೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಫರ್ಮೆಂಟೇಷನ್, ಎಥನಾಲ್ನ ತಯಾರಿಕೆಯ ವಿಧಾನವನ್ನು ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಬೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ ಆ್ಯಂಡ್ ಕಾರ್ಬೋನಿಕ್ ಆಮ್ಲ. ಸೊ ನೋಡಿ, ಇಲ್ಲಿ ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥದ್ದು ಬೋರಿಕ್ ಆಮ್ಲ, ಆಹಾರ ಸಂರಕ್ಷಣೆಯಲ್ಲಿ ಸಿಟ್ರಿಕ್ ಆಮ್ಲ, ಕಲೆಗಳನ್ನು ತೆಗೆಯಲು ಬಳಸ್ತಕ್ಕಂಥದ್ದು ಆಕ್ಸಾಲಿಕ್ ಆಮ್ಲ, ಕಲೆಗಳನ್ನು ತೆಗೆಯೋದಕ್ಕೆ ಆಕ್ಸಾಲಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕಾರ್ಬೋನಿಕ್ ಆಮ್ಲ. ಆ್ಯಂಡ್ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಟಾರ್ಟರಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ಅಡುಗೆ ತಯಾರಿಕೆಯಲ್ಲಿ ಅಸಿಟಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ಇಷ್ಟು ಒಂದು ಆಮ್ಲಗಳ ಉಪಯೋಗ. ಸೊ ಇಲ್ಲಿ ಕೇಳಿದೇನು, ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕಾರ್ಬೋನಿಕ್ ಆಮ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜಠರದ ಆಮ್ಲೀಯತೆಯಿಂದ ಮುಕ್ತಿಯನ್ನು ಪಡೆಯಲು ಬಳಸುವ ವಸ್ತುಗಳು ಯಾವುದು ಅಂತ ಕೇಳಿದರೆ ಆಮ್ಲ ಶಾಸಕಗಳು, ಆ್ಯಂಟಿ ಆಸಿಡ್ಸ್, ಅಸಿಟೇಟ್ಗಳು, ಉತ್ಪತನಗಳು, ಮ್ಯೂಟಜನ್ಗಳು ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಜಠರದ ಆಮ್ಲೀಯತೆ ಮೀನ್ಸ್ ನಾವು ನೋಡಿರಬಹುದು, ಜಠರದಲ್ಲಿ ಇರ್ತಕ್ಕಂಥ ಹುಳಿ, ಖಾರ, ಉಪ್ಪು ಏನೇ ಆಗಿರ್ಬೋದು. ಸೊ ನಮಗೆ ಒಂದು ಅದರಿಂದ ಉರಿ, ನೋವು, ಅಜೀರ್ಣತೆ, ಈ ಥರ ಮಲಬದ್ಧತೆ, ಗ್ಯಾಸ್ಟ್ರಿಕ್, ಸೊ ಈ ಥರ ಎಲ್ಲ ಬರುತ್ತಲ್ಲ. ಸೊ ಇದನ್ನು ನಾವು ತಪ್ಪಿಸೋದಕ್ಕೆ ಇದನ್ನು ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಯಾವ ವಸ್ತುವನ್ನು ಬಳಸ್ಕೊಳ್ತೀವಿ ಅಂತ ಹೇಳಿದರೆ ಆನ್ಸರ್ ಬಂದು ಆಮ್ಲ ಶಾಮಕಗಳು, ಆ್ಯಂಟಿ ಆಸಿಡ್ಸ್ ಅಂತ ಏನು ಹೇಳ್ತೀವಿ, ಅದರಿಂದ ನಾವು ಇದರ ಮುಕ್ತಿಯನ್ನು ಪಡ್ಕೋಬಹುದು.
ಸೊ ನೋಡಿ ಇಲ್ಲಿ ಹುಳಿಯಾದ ಪದಾರ್ಥಗಳು, ಖಾರ ಮಸಾಲೆ ಪದಾರ್ಥಗಳಾಗಿರ್ಬೋದು, ಚಹಾ ಕಾಫಿ ಆಗಿರ್ಬೋದು, ಮದ್ಯಪಾನ ಇವು ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಸ್ರವಿಕೆಯನ್ನು ಹೆಚ್ಚಿಸ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟು. ಯಾವ ಆಮ್ಲ ಅಂತ ಕೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆಯನ್ನು ಹೆಚ್ಚಿಸಿ ಜಠರದ ಆಮ್ಲೀಯತೆಯನ್ನು ಹೆಚ್ಚಿಸಲು ಕಾರಣವಾಗುತ್ತೆ. ಇದರಿಂದ ಜಠರದ ಹುರಿ, ನೋವು, ಅಜೀರ್ಣತೆ, ಹುಳಿ ತೇಗು, ಮಲಬದ್ಧತೆ, ಗ್ಯಾಸ್ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಅದನ್ನು ಮುಕ್ತಿಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಬಳಸ್ತಕ್ಕಂಥದ್ದು ಆಮ್ಲಶಾಮಕಗಳು ಅಥವಾ ಆ್ಯಂಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆದರೆ ಆ್ಯಂಟಿಸಿಡ್ಸ್ ಅಂದ್ರೇನು ಅಥವಾ ಆಮ್ಲಶಾಮಕಗಳು ಅಂದರೆ ಯಾವುದೆಲ್ಲ ಬರುತ್ತೆ ಅಂತ ನೋಡಿದಾಗ ನಾವು ಮೆಗ್ನೀಷಿಯದ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೋಡಿ ಇಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಟೋಟಲ್ ಆಗಿ ಇಲ್ಲಿ ಅಮಲ್ಗಮ್ ಅಂತ ಕೇಳ್ತಾರೆ. ಅಮಲ್ಗಮ್ ಅಂತಂದರೆ ಯಾವುದು ಅಂತ. ಸೊ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಆ್ಯಂಡ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಮಾತ್ರೆಗಳು. ಸೊ ಇಷ್ಟನ್ನು ನಾವು ಆ್ಯಂಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಈ ಆ್ಯಂಟಿ ಆ್ಯಸಿಡ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಜಠರ ಪ್ರಾಬ್ಲಮ್ಸ್ಗಳನ್ನ ದೂರ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟು ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಕೆಳಗಡೆ ಕೊಡ್ತಾ ಹೋಗಿದ್ದಾರೆ. ವಿನೆಗರಲ್ಲಿ ಇರ್ತಕ್ಕಂಥದ್ದು ಆಸಿಟಿಕ್ ಆಮ್ಲ, ಕಿತ್ತಳೆಯಲ್ಲಿ ಬಂದು ಸಿಟ್ರಿಕ್ಕು. ನೋಡಿ ಕಿತ್ತಳೆ, ನಿಂಬೆ, ನೆಲ್ಲಿಕಾಯಿ, ಅನಾನಸಲ್ಲಿ ಇಷ್ಟರಲ್ಲಿ ಬರ್ತಕ್ಕಂಥದ್ದು ಸಿಟ್ರಿಕ್ಕು 4ರಲ್ಲಿ. ಆ್ಯಂಡ್ ಇಲ್ಲಿ ಕೇಳಿದ್ರು ಟೊಮೆಟೊ ಅಲ್ವಾ. ಸೊ ನೋಡಿ ಟೊಮೆಟೊಲ್ಲಿ ಬರ್ತಕ್ಕಂಥದ್ದು ಆಕ್ಸಾಲಿಕ್ ಆಮ್ಲ. ಆ್ಯಂಡ್ ಮೊಸರಲ್ಲಿ ಲ್ಯಾಕ್ಟಿಕ್ಕು, ಮಜ್ಜಿಗೆ, ಮೊಸರು, ಹಾಲೆಲ್ಲ ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ. ಆ್ಯಂಡ್ ಹುಣಸೆಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ. ಇರುವೆ ಅಥವಾ ಜೇನುನೊಣ ಏನಿದೆ ಇದರಲ್ಲಿ ಮೆಥನಾಯಿಕ್ ಆಮ್ಲ ಅಂತಕ್ಕಂಥದ್ದು. ಆ್ಯಂಡ್ ತುರಿಕೆ ಗಿಡದ ಎಲೆಯ ಸೋಂಕು ಬಂದು ಮೆಥನಾಯಿಕ್ಕು. ಮಣ್ಣಲ್ಲಿ ಬಂದು ಹ್ಯೂಮಿಕ್ ಆಮ್ಲ. ಮಳೆ ನೀರಲ್ಲಿ ಕಾರ್ಬೋನಿಕ್ ಆಮ್ಲ. ಮೂಳೆಗಳ ಸಂದು ಅಂತ ಏನು ಹೇಳ್ತೀವಿ ಮೂಳೆಗಳು, ಸೊ ಅದರಲ್ಲಿ ಯೂರಿಕ್ ಆಮ್ಲ. ಆ್ಯಂಡ್ ಸ್ನಾಯುಗಳ ಆಯಾಸಗೊಂಡಾಗ ಲ್ಯಾಕ್ಟಿಕ್ ಆಮ್ಲ. ಉಳ್ಳಾಗಡ್ಡಿ, ಈರುಳ್ಳಿ ಬರ್ತಕ್ಕಂಥದ್ದು ಸಲ್ಫರಿಕ್ ಆಮ್ಲ. ಮಾವುಲ್ ಬರ್ತಕ್ಕಂಥ ಸಿಟ್ರಿಕ್ ಮತ್ತು ಮಾಲಿಕ್ ಆಮ್ಲ. ಸೇಬಲ್ಲಿ ಬಂದು ಆಸ್ಕರ್ಬಿಕ್ ಆಮ್ಲ. ಜಠರದಲ್ಲಿ ಬಂದು ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇಷ್ಟು ಒಂದು ಆಮ್ಲಗಳಿಗೆ ಸಂಬಂಧಪಟ್ಟಂಥ ವಿಷಯ. ಸೊ ಇಷ್ಟು 19 ನೀವು ನೋಡಿಕೊಂಡ್ರೆ ಯಾವ್ದು ಬೇಕಾದ್ರೂ ಕೇಳಬಹುದು ಎಕ್ಸಾಮಲ್ಲಿ. ನೆಕ್ಸ್ಟು ದ್ರವ್ಯದ 3 ಸ್ಥಿತಿಗಳು ದೊರೆಯುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬಹುದು ನೀರು ಅಂತಕ್ಕಂಥದ್ದು ಆನ್ಸರು. ಸೊ ನೀರಲ್ಲಿ ನಾವು ಘನ, ದ್ರವ, ಅನಿಲ 3 ಸ್ಥಿತಿಯನ್ನು ನೋಡ್ಬೋದು. ಘನ ಮೀನ್ಸ್ ಐಸ್ ಆಗಿದ್ದಾಗ ನೀರು ದ್ರವ ರೂಪದಲ್ಲಿರುತ್ತೆ. ಆ್ಯಂಡ್ ಆವಿಯಾದಾಗ ಅದು ಅನಿಲ ಸ್ಥಿತಿಯಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ನೀರು. ನೆಕ್ಸ್ಟು ದ್ರವ್ಯದ 5ನೇ ಸ್ಥಿತಿ ಯಾವುದು ಅಂತ ಕೇಳಿದರೆ ಇಲ್ಲಿ BEC. ನಿಮ್ಗೆ ಗೊತ್ತಿರ್ಬೋದು ಘನ, ದ್ರವ, ಅನಿಲ ಆ್ಯಂಡ್ ಪ್ಲಾಸ್ಮಾ ಅಂತ 4 ನಮಗೆ ಗೊತ್ತಿತ್ತು. ಸೊ 5ನೇದು ಬಂದು BEC ಅಂತಕ್ಕಂಥದ್ದು 5ನೇ ಸ್ಥಿತಿಯಾಗಿದೆ. ಆ್ಯಂಡ್ 6ನೇ ಸ್ಥಿತಿಯು ಸಹ ಈಗ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ BEC ಮೀನ್ಸ್ ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಅಥವಾ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತಕ್ಕಂಥದ್ದು BECಯ ಒಂದು ಅಬ್ರಿವೇಷನ್ನು. ಸೊ ಇದು ಉಂಟಾಗಲು ಕಾರಣ ಏನಂತ ಕೇಳಿದರೆ ಅತ್ಯಂತ ಕಡಿಮೆ ಸಾಂದ್ರತೆಯ ಅನಿಲವನ್ನು ಸಾಮಾನ್ಯ ಗಾಳಿಯ ಸಾಂದ್ರತೆಯ ಸುಮಾರು 1001ನೇ ಭಾಗದಷ್ಟು ಅತ್ಯಂತ ಕಡಿಮೆ ತಾಪದಲ್ಲಿ ತಂಪುಗೊಳಿಸಬಹುದಂತೆ. ಸೊ ಆ ಒಂದು BEC ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಘನ, ದ್ರವ, ಅನಿಲ ಆ್ಯಂಡ್ ಪ್ಲಾಸ್ಮಾ 4ನೇದು, BEC ಅಂತಕ್ಕಂಥದ್ದು 5ನೇದು. ಆ್ಯಂಡ್ 6ನೇದು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದ್ದು ಫಾರ್ಮಿಯೋನಿಕ್ ಕಂಡೆನ್ಸೇಟ್ ಅಂತಕ್ಕಂಥ ಒಂದು 6ನೇ ಸ್ಥಿತಿನೂ ಸಹ ಕಂಡುಹಿಡಿದಿದ್ದಾರೆ. ಯಾವುದು ಫಾರ್ಮಿಯೋನಿಕ್ ಕಂಡೆನ್ಸೇಟ್. 5ನೇದು ಬಂದು BEC ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಅಥವಾ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್. ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಕೊಟ್ಟ ವಿಜ್ಞಾನಿಗಳು ಯಾರು ಅಂತ ಕೇಳಿದರೆ ಇಲ್ಲಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರೌಸ್ಟ್ ಅಂತಕ್ಕಂಥವ್ರು. ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರೌಸ್ಟ್ ಅಂತಕ್ಕಂಥವ್ರು ಈ ರಾಸಾಯನಿಕ ಸಂಯೋಜನೆ 2 ನಿಯಮಗಳನ್ನು ಕೊಡ್ತಾರೆ. ಹಾಗಾದರೆ ಈ 2 ನಿಯಮಗಳು ಯಾವುವು ಅಂತ ಕೇಳಿದಾಗ ನೋಡಿ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ 2 ನಿಯಮಗಳನ್ನು ಕೊಡ್ತಾ ಹೋಗ್ತಾರೆ. ಇದು ರಾಸಾಯನಿಕ ಸಂಯೋಜನೆಯ ಮೇಲೆ. ರಾಶಿ ಸಂರಕ್ಷಣಾ ನಿಯಮ ಅಂತ ಏನು ಅಂತ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ, ಅಂದರೆ ಹುಟ್ಟಾಕೋದಕ್ಕೂ ಸಾಧ್ಯವಿಲ್ಲ, ಅದನ್ನು ಪತನಗೊಳಿಸೋಕ್ಕೂ ಸಾಧ್ಯವಿಲ್ಲ. ಆ್ಯಂಡ್ ಸ್ಥಿರ ಅನುಪಾತಗಳ ನಿಯಮ ಅಂತ ಹೇಳ್ತಾರೆ. ಇಲ್ಲಿ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ ಅಂತಕ್ಕಂಥದ್ದು 2 ನಿಯಮಗಳನ್ನು ಈ ಒಂದು ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರೌಸ್ಟ್ ಅಂತಕ್ಕಂಥವ್ರು ರಾಸಾಯನಿಕ ಸಂಯೋಜನೆಯಲ್ಲಿ ಕೊಡ್ತಕ್ಕಂಥ 2 ನಿಯಮಗಳಾಗಿರುತ್ತೆ.
ನೆಕ್ಸ್ಟ್ ಕ್ವೆಶ್ಚನು, ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಇಲ್ಲಿ ಪರಮಾಣೀಯತೆ, ಅಣೀಯತೆ, ಧನಾಂಶ, ಋಣೀಯತೆ. ಸೊ ಆನ್ಸರ್ ಬಂದು ಪರಮಾಣೀಯತೆ. ಒಂದು ಅಣುವಿನಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣೀಯತೆ ಅಥವಾ ಆಟೋಮಿಸಿಟಿ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬಂದು ಮೇಯ್ನಾಗಿ ಹೇಳ್ಬೇಕಂತಂದರೆ ಆರ್ಗನಲ್ಲಿರ್ತಕ್ಕಂಥದ್ದು, ಆರ್ಗನ್ ಮತ್ತು ಹೀಲಿಯಮಲ್ಲಿ ಬರ್ತಕ್ಕಂಥದ್ದು ಏಕಪರಮಾಣೀಯತೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನಲ್ಲಿ ಬರ್ತಕ್ಕಂಥದ್ದು 2 ಪರಮಾಣೀಯತೆಗಳು. ಫಾಸ್ಫರಸಲ್ಲಿ 4, ಸಲ್ಫರಲ್ಲಿ ಅನೇಕ ಬಹುಪರಮಾಣೀಯತೆಗಳು ಕಂಡು ಬರ್ತಾ ಹೋಗ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, 1 ಮೋಲ್ ಎಷ್ಟು ಪರಮಾಣುಗಳಿಗೆ ಸಮ ಅಂತ ಕೇಳಿದ್ದಾರೆ. ಆನ್ಸರು ಆಪ್ಷನ್ ಎ 6.022 ಇಂಟು 10⁻23. ಇದು 1 ಮೋಲ್ಗೆ ಸಮ ಆಗಿರ್ತಕ್ಕಂಥ ಪರಮಾಣುಗಳು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಒಂದು ವಸ್ತುವಿನ ಒಂದು ಮೋಲ್ ಅಂದರೆ ಒಂದು ವಸ್ತುವಿನ ಪರಮಾಣುವಿನ ರಾಶಿ ಮೀನ್ಸ್ 1 ಗ್ರಾಮ್ ಪರಮಾಣು ರಾಶಿ ಅಥವಾ ಪರಮಾಣು ರಾಶಿ ಅಥವಾ 1 ಗ್ರಾಮ್ ಅಣು ರಾಶಿಗೆ ಸಮನಾಗಿರ್ತಕ್ಕಂಥದ್ದು. ಇದನ್ನ ಫಸ್ಟ್ಗೆ ಕಂಡಿರ್ತಕ್ಕಂಥವ್ರು 1896ರಲ್ಲಿ ವಿಲ್ ಹೆಲ್ಮ್ ಓಸಾಲ್ಡ್ ಅಂತಕ್ಕಂಥವ್ರು ಫಸ್ಟ್ಗೆ ಈ ಪದವನ್ನು, ಮೋಲ್ ಅಂತಕ್ಕಂಥ ಪದವನ್ನು ಕಂಡುಹಿಡಿತಾರೆ. ಆದರೆ ಸೊ ಅವಾಗ ಅದನ್ನು ಕೈ ಬಿಟ್ಟಿರ್ತಾರೆ, ತೊಗೊಂಡಿರೋದಿಲ್ಲ. ಆದರೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ದೊಡ್ಡ ಸಂಖ್ಯೆಯ ಅಣುಗಳು ಮತ್ತು ಪರಮಾಣುಗಳ ಬೃಹತ್ ರಾಶಿಯನ್ನು ಸರಳವಾಗಿ ಸೂಚಿಸುವ ಸಲುವಾಗಿ 1967ರಲ್ಲಿ ಮೋಲ್ ಎಂಬ ಮಾನವನ್ನು ಒಪ್ಪಿಕೊಳ್ತಾರೆ. ಸೊ 1896ರಲ್ಲಿ ಏನು ಮಾಡಿದ್ರು ಆವಾಗ ಒಪ್ಕೊಂಡಿರೋದಿಲ್ಲ. 1967ರಲ್ಲಿ ಈ ಮೋಲ್ ಅಂತಕ್ಕಂಥ ಮಾನವನ್ನು ಒಪ್ಕೊಳ್ತಾರೆ. ನೆಕ್ಸ್ಟು, 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನಿಮ್ಗೆ ಗೊತ್ತಿರಬಹುದು, ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾ ಹೋಗ್ತಾರೆ. ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾರೆ. ಆ್ಯಂಡ್ 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ನೀರು ಪ್ಲಸ್ ಉಪ್ಪು ಅಥವಾ ಸಕ್ಕರೆ, ಇದರ ಮಿಶ್ರಣ. ಓಕೆನಾ? ಸೊ ನೋಡಿ, ಇಲ್ಲಿ ಈ ಮಿಶ್ರಣ ಏನಿದೆ ಇದನ್ನು ನಾವು ದ್ರಾವಣ ಅಂತ ಹೇಳ್ತೀವಿ, ನೀರನ್ನ ದ್ರಾವಕ ಅಂತ ಹೇಳ್ತೀವಿ. ಆ್ಯಂಡ್ ಅದಕ್ಕೆ ನಾವೇನು ಮಿಕ್ಸ್ ಮಾಡ್ತೀವಿ ಅದನ್ನು ದ್ರಾವ್ಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಹೇಳ್ತೀವಿ. ಯಾವುದನ್ನು ಮಿಕ್ಸ್ ಮಾಡ್ತೀವಿ ಅದನ್ನು ದ್ರಾವ್ಯ ಅಂತೀವಿ. ಈ ಮಿಕ್ಸ್ ಮಾಡ್ಕೊಳ್ಳುತ್ತಲ್ಲ, ನೀರಾಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಸೊ ಅದನ್ನು ನಾವು ದ್ರಾವಕ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ದ್ರಾವಣವು ಸಮರೂಪ ಮಿಶ್ರಣವಾಗಿರುತ್ತದೆ. ಆ್ಯಂಡ್ ಈ ಒಂದು ದ್ರಾವಣದ ಕಣಗಳ ಒಂದು ಗಾತ್ರ ಎಷ್ಟು ಅಂತ ಹೇಳಿದರೆ 1 Nm 10⁻⁻9 m ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಆಲ್ಕೋಹಾಲ್ನಲ್ಲಿರುವ ಅಯೋಡಿನ್ ದ್ರಾವಣವನ್ನು ಟಿಂಚರ್ ಆಫ್ ಅಯೋಡಿನ್ ಅಂತ ಕರೀತಾರಂತೆ. ಆ್ಯಂಡ್ ಇಲ್ಲಿ ಅಯೋಡಿನ್ ಬಂದು ದ್ರಾವ್ಯನ ಆಲ್ರೆಡಿ ಹೇಳಿದಾಗೆ, ಆಲ್ಕೋಹಾಲ್ ಬಂದು ದ್ರಾವಕ. ಆ್ಯಂಡ್ ಟಿಂಚರ್ ಆಫ್ ಅಯೋಡಿನ್ ಅಥವಾ ಅಯೋಡಿನ್ ದ್ರಾವಣವನ್ನು ದ್ರಾವಣ ಅಂತ ಹೇಳ್ತೀವಿ. ನೆಕ್ಸ್ಟು, ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣ ನಡುವಿನ ಸ್ಥಿತಿ ಏನು ಅಂತ ಕೇಳಿದರೆ, ಸೊ ಇದು ನಾವು 8th 9th 10th ನೋಡಿರ್ಬೋದು. ಕಲೀಲ ಅಂತಕ್ಕಂಥ ವರ್ಡಿಂದ ನಾವು ಕೇಳಿದ್ವಿ. ಸೊ ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣವನ್ನು ನಾವು ಕಲೀಲ ಅಂತ ಹೇಳ್ತೀವಿ. ಆಪ್ಷನ್ ಎ. ಸೊ ಕಲೀಲ ಒಂದು ಅಸಮರೂಪದ ಮಿಶ್ರಣ. ಸೊ ನಾವು ಲಾಸ್ಟ್ ನೋಡಿದ್ವಿ ದ್ರಾವಣ ಅಂತಕ್ಕಂಥದ್ದು ಸಮರೂಪ ಮಿಶ್ರಣ ಅಂತ ನೋಡಿದ್ವಿ. ಅದು ಕಲೀಲ ಅಂತಕ್ಕಂಥದ್ದು ಸಮ ಇರಬೇಕಂತ ಏನಿಲ್ಲ, ಅಸಮರೂಪದ ಮಿಶ್ರಣ ಆಗಿರುತ್ತೆ. ಆ್ಯಂಡ್ ಇದು ಬೆಳಕಿನ ಕಿರಣಗಳನ್ನು ಚದುರಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿರುತ್ತೆ. ಆ್ಯಂಡ್ ಸೆಂಟ್ರಿಫ್ಯೂಗೇಷನ್ ತಂತ್ರದಿಂದ ಕಲೀಲದ ಕಣಗಳನ್ನು ಬೇರ್ಪಡಿಸ್ಬೋದು. ಇದು ವೆರಿ ಇಂಪಾರ್ಟೆಂಟು. ಸೆಂಟ್ರಿಫ್ಯೂಗೇಷನ್ ತಂತ್ರದಿಂದ ಕಲೀಲದ ಕಣಗಳನ್ನು ಬೇರ್ಪಡಿಸ್ಬೋದು ಅಂತಕ್ಕಂಥದ್ದು ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. ಆ್ಯಂಡ್ ನೆಕ್ಸ್ಟು, ಕಲೀಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನಕ್ಕೆ ಏನೆನ್ನುತ್ತಾರೆ ಅಂತ ಕೇಳಿದರೆ, ನಾವು ನೋಡಿದ್ವಿ ಕಲೀಲದ ಕಣಗಳು ಬೆಳಕನ್ನು ಚದುರಿಸುತ್ತವೆ ಅಂತ ನಾವು ಈಗ ತಾನೇ ನೋಡಿದ್ವಿ. ಬಟ್ ಆ ಒಂದು ವಿದ್ಯಮಾನಕ್ಕೆ ಏನಂತ ಕರೀತಾರೆ, ಡೆಂಟಲ್ಲು, ಡಾಪ್ಲರು, ಕೆಪ್ಲರ್ ಪರಿಣಾಮ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಟಿಂಟಾಲ್ ಪರಿಣಾಮ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಈ ಟಿಂಟಾಲ್ ಪರಿಣಾಮವನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿದರೆ ಜಾನ್ ಟಿಂಟಾಲ್ ಅಂತಕ್ಕಂಥವ್ರು. ಸೊ ಇಲ್ಲಿ ನಿಮಗೆ ಮೇಯ್ನಾಗಿ ಕೇಳ್ತಾರೆ, ಕತ್ತಲ ಕೋಣೆ ಆಗಿರ್ಬೋದು ಅಥವಾ ಹೆಂಚಿನ ಸಂಧಿಯಲ್ಲಿ ಬೆಳಕು ಬರುವ ಅಂತ ಒಂದು ಹೆಂಚಿನ ಸಂಧಿಯಲ್ಲಿ ಬೆಳಕು ಬೀಳುತ್ತಲ್ಲ ಅದು ಯಾವುದಕ್ಕೆ ಅಂತ ಕೇಳಿದಾಗ ಇಲ್ಲಿ ಟಿಂಟಾಲ್ ಪರಿಣಾಮ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಈ ಕ್ವಶನ್ಸು ನಿಮಗೆ ಕೇಳಬಹುದು. ಕತ್ತಲ ಕೋಣೆಯಲ್ಲಿ ಹೆಂಚಿನ ಸಂಧಿಯಲ್ಲಿ ಬೆಳಕು ಬೀಳ್ತಕ್ಕಂಥದ್ದಾಗಿರ್ಬೋದು ಅಥವಾ ದಟ್ಟ ಅರಣ್ಯದ ಮೇಲ್ತುದಿಯ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಟಿಂಟಾಲ್ ಪರಿಣಾಮವನ್ನು ವೀಕ್ಷಿಸಬಹುದು. ನೆಕ್ಸ್ಟು, ಥರ್ಮೈಟ್ ಕ್ರಿಯೆಯಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳಿದರೆ ಅಲ್ಯೂಮಿನಿಯಂ ಪುಡಿ. ಸೊ ಇಲ್ಲಿ ಥರ್ಮೈಟ್ ಕ್ರಿಯೆ ಅಂತ ಅಂದರೆ ನಾವು
ಅಲ್ಯೂಮಿನಿಯಂ ಪುಡಿಯನ್ನು ಅಪಕರ್ಷಣಕಾರಿಯಾಗಿ ಉಪಯೋಗಿಸಿಕೊಂಡು ಲೋಹದ ಆಕ್ಸೈಡನ್ನು ಅಪಕರ್ಷಿಸಿ ಲೋಹವನ್ನಾಗಿ ಮಾಡುವ ವಿಧಾನಕ್ಕೆ ಥರ್ಮೈಟ್ ಕ್ರಿಯೆ ಅಥವಾ ಥರ್ಮೈಟ್ ವಿಧಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅಲ್ಯೂಮಿನಿಯಂ ಪುಡಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಆ್ಯಂಡ್ ಇದು ಬಹಿರುಷ್ಣಕ ಕ್ರಿಯೆಯಾಗಿರುತ್ತೆ. ಆ್ಯಂಡ್ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡೋದ್ರಿಂದ ಇದು ಲೋಹವು ದ್ರವ ರೂಪಿಯಲ್ಲಿ ಅಂದರೆ ದ್ರವಿಸಿದ ಮೀನ್ಸ್ ದ್ರವ ರೂಪದ ಒಂದು ಸ್ಥಿತಿಯಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಲ್ಯೂಮಿನಿಯಂ ಬಳಸಿದ ರೀತಿಯ ಅಪಕರ್ಷಣ ವಿಧಾನವು ಭಾರವಾದ ಕಬ್ಬಿಣದ ಮುರಿದ ಸಲಕರಣೆಗಳನ್ನು, ರೈಲ್ವೆ ಹಳಿಗಳನ್ನು ಮತ್ತು ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸಲು ಉಪಯೋಗಿಸ್ತಾರೆ. ಅಂದರೆ ಈ ಒಂದು ಥರ್ಮೈಟ್ ಕ್ರಿಯೆಯಲ್ಲಿ ಏನು ಅಲ್ಯೂಮಿನಿಯಂ ಪುಡಿಯನ್ನು ಉಪಯೋಗಿಸ್ಕೊಂಡು ಲೋಹವನ್ನು ದ್ರವಿಸಿ ಈ ಒಂದು ಕಬ್ಬಿಣವನ್ನು ತಯಾರು ಮಾಡ್ತಾರೆ. ಸೊ ಆ ಒಂದು ವಿಧಾನದಲ್ಲಿ ಏನಾಗುತ್ತೆ, ಭಾರವಾದ ಕಬ್ಬಿಣದ ಮುರಿದ ಸಲಕರಣೆಗಳು ಅಂದರೆ ಆ ಒಂದು ಟೈಮಲ್ಲಿ ಕಬ್ಬಿಣದ ಚೂರು ಸಿಗುತ್ತಲ್ಲ, ಸೊ ಆ ಚೂರುಗಳನ್ನು ಯೂಸ್ ಮಾಡಿಕೊಂಡು ರೈಲ್ವೆ ಹಳಿಗಳಾಗಿರ್ಬೋದು, ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸೋದಕ್ಕೆ ಯೂಸ್ ಮಾಡ್ಕೊಳ್ತಾರಂತೆ. ಬಟ್ ಇಲ್ಲಿ ಥರ್ಮೈಟ್ ಕ್ರಿಯೆಗೆ ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ಅಲ್ಯೂಮಿನಿಯಂ ಪುಡಿ. ನೆಕ್ಸ್ಟು, ಭೂಕಂಪವಾಗುವ ಮುನ್ನ ಭೂಮಿಯಿಂದ ಬಿಡುಗಡೆಯಾಗುವ ಜಡ ಅನಿಲ ಯಾವುದು ಅಂತ ಕೇಳಿದರೆ ರೇಡಾನು, ಕ್ಷೇನಾನು, ಆರ್ಗನ್ ಮತ್ತು ನಿಯಾನು. ಸೊ ಆನ್ಸರ್ ಬಂದು ಆಪ್ಷನ್ ಎ ರೇಡಾನ್ ಅಂತಕ್ಕಂಥದ್ದು. ಸೊ ಇನ್ನು ರೇಡಾನ್ ಬಗ್ಗೆ ನಾವು ತಿಳ್ಕೊಂಡಾಗ ರೇಡಾನಿನ ಉಪಯೋಗಗಳೇನಂತ ಹೇಳಿದರೆ 18ನೇ ಗುಂಪಿನ ಧಾತುಗಳಲ್ಲಿ ರೇಡಾನ್ ಮಾತ್ರ ಏಕೈಕ ವಿಕಿರಣಶೀಲ ಧಾತುವಾಗಿದೆ ಅಂತೆ. ನೋಡಿ, 18ನೇ ಗುಂಪಿನ ಧಾತುಗಳಲ್ಲಿ ಬರ್ತಕ್ಕಂಥ ಧಾತುಗಳಲ್ಲಿ ರೇಡಾನ್ ಮಾತ್ರನೇ ಅತಿ ವಿಕಿರಣಶೀಲ ಧಾತು ಆಗಿರ್ತಕ್ಕಂಥದ್ದು. ಬಟ್ ಆದ್ದರಿಂದ ಇದನ್ನು ಕ್ಯಾನ್ಸರ್ ರೋಗವನ್ನು ಗುಣಪಡಿಸೋದಕ್ಕೋಸ್ಕರ ಈ ಒಂದು ರೇಡಾನನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ವಿಕಿರಣ ಸಂಶೋಧನೆಯನ್ನು ಸಹ ಬಳಸ್ತಾರಂತೆ. ಆ್ಯಂಡ್ ಇದು ಭೂಕಂಪ ಆಗುವ ಮುನ್ನ ಭೂಮಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಧಾತು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಗಾಳಿ ಬೆಳಕು ಇಲ್ಲದ ಕಟ್ಟಡಗಳಲ್ಲಿ ಹೆಚ್ಚಾಗಿದ್ದು ಕಂಡುಬರುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಗಂಧಕದ ತಯಾರಿಗೆ ಬಳಸುವ ವಿಧಾನ ಯಾವುದು ಅಂತ ಕೇಳಿದರೆ ಪ್ರಾಸ್ಟ್ ವಿಧಾನ, ಬೇಯರ್ಸ್ ವಿಧಾನ, ಬುರುಗುಪ್ಲವನ ವಿಧಾನ, ಊದುಕುಲುಮೆ ವಿಧಾನ. ಸೊ ನಿಮ್ಗೆ ಗೊತ್ತಿರಬಹುದು 4 ವೆರಿ ಇಂಪಾರ್ಟೆಂಟು. ಪ್ರಾಸ್ಟ್, ಬೇಯರ್ಸ್, ಬುರುಗುಪ್ಲವನ, ಊದುಕುಲುಮೆ ಇಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ನೇ. ಸೊ ನೋಡಲಿ, ಗಂಧಕದ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು ಪ್ರಾಸ್ಟ್ ವಿಧಾನ. ಆ್ಯಂಡ್ ಬೇಯರ್ಸ್ ವಿಧಾನ ಅಂತ ಹೇಳಿದಾಗ ಅಲ್ಯೂಮಿನಿಯಂ ಉದ್ಧರಣೆಯಲ್ಲಿ ಬಳಸ್ತಾರೆ. ಆ್ಯಂಡ್ ಬುರುಗುಪ್ಲವನ ವಿಧಾನ ಬಂದು ತಾಮ್ರದ ಉದ್ಧರಣೆಯಲ್ಲಿ ಬಳಸ್ತಾರೆ. ಊದುಕುಲುಮೆ ವಿಧಾನ ಬಂದು ಕಬ್ಬಿಣದ ಉದ್ಧರಣೆಯಲ್ಲಿ ಬಳಸ್ತಕ್ಕಂಥದ್ದು. ಸೊ ಈ 4 ಸಹ ಇಂಪಾರ್ಟೆಂಟ್, 4 ಸಹ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆಗೆ ಫೈರೆಕ್ಸ್ ಗಾಜನ್ನು ಬಳಸುತ್ತಾರೆ, ಕಾರಣ ಏನಂತ ಕೇಳಿದರೆ ಇಲ್ಲಿ ಫೈರೆಕ್ಸ್ ಗಾಜನ್ನು ಏನಿಗೆ ಬಳಸ್ತಾರೆ ಅಂತ ಕೇಳಿದರೆ ತಾಪದ ಏರಿಳಿತವನ್ನು ತಡೆಯುತ್ತದೆ, ತಾಪದ ಏರಿಳಿತವನ್ನು ತಡೆಯುವುದಿಲ್ಲ, ಹೆಚ್ಚಿನ ವಕ್ರೀಭವನ ಸೂಚ್ಯಂಕ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ತಾಪದ ಏರಿಳಿತವನ್ನು ತಡೆಯುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಸೊ ನೋಡಿ, ಇಲ್ಲಿ ಬೋರೋಸಿಲಿಕೇಟ್ ಗಾಜು ಅಥವಾ ಫೈರೆಕ್ಸ್ ಗಾಜ್ ಅಂತ ಏನು ಹೇಳ್ತೀವಿ, ಅಥವಾ ಅದನ್ನ ಚೀನಾ ಗಾಜು ಅಂತಲೂ ಸಹ ಹೇಳ್ತೀವಿ. ಇದನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಗಟ್ಟಿಯಾದ ಗಾಜಂತೆ ಈ ಒಂದು ಬೋರೋಸಿಲಿಕೇಟ್ ಗಾಜು ಅಥವಾ ಫೈರೆಕ್ಸ್ ಗಾಜ್ ಅಂತಕ್ಕಂಥದ್ದು. ಸೊ ಇದನ್ನು ಸಿಲಿಕಾ ಮತ್ತು ಬೋರಾನ್ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಹಾಗೂ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಇಂತಹ ಗಾಜುಗಳಲ್ಲಿ ಬಳಸಿರ್ತಾರಂತೆ. ಸೊ ಮೇಯ್ನಾಗಿ ಇಲ್ಲಿ ಸಿಲಿಕಾ, ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ ಹಾಗೂ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಫೈರೆಕ್ಸ್ ಗಾಜನ್ನ ಪ್ರಿಪೇರ್ ಮಾಡಿರ್ತಾರೆ. ಆ್ಯಂಡ್ ಇದರ ಉಪಯೋಗ ಬಂದು ಈ ಗಾಜನ್ನು ಕೈಗಾರಿಕೆಗಳಲ್ಲಿ ಪೈಪುಗಳ ತಯಾರಿಕೆಯಲ್ಲಿ ಆ್ಯಂಡ್ ಪ್ರಯೋಗಶೀಲ ಉಪಕರಣಗಳಲ್ಲಿ ತಯಾರಿಕೆಯನ್ನು ಮಾಡ್ತಾರೆ. ಸೊ ಇಷ್ಟು ಬಂದು 20 ಕ್ವಶನ್ಸ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಸೊ ನೋಟ್ ಮಾಡ್ಕೊಳ್ಳಿ.